ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ಅಂತ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಈ ಯೂಟ್ಯೂಬ್ ಚಾನಲಿಂದ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಕುಕ್ಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಹಾಗೆ ಏನಾದರೂ ಸ್ಪೆಷಲ್ ಅನಿಸಿದ್ರೆ ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸಿದ್ರೆ ಅದನ್ನು ವ್ಲಾಗ್ಸ್ ಮಾಡಿ ಬಿಡ್ತಾ ಇರ್ತೀನಿ. ಇನ್ನು ನಿಮ್ಗೇನಾದರೂ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದ್ದರೆ ನನಗೆ ತಿಳಿಸಿ. ಡೆಫಿನೆಟ್ಲಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಈ ವ್ಲಾಗ್ಸಲ್ಲಿ ನೋ ಫಿಲ್ಟರ್ಸ್. ನಾನು ಏನು ವ್ಲಾಗ್ ಮಾಡಿರ್ತೀನೋ ಅದನ್ನೇ, ಏನು ಕ್ಯಾಪ್ಚರ್ ಮಾಡಿರ್ತೀನೋ ಅದನ್ನೇ ಎಡಿಟ್ ಮಾಡಿ ಬಿಡ್ತಿರ್ತೀನಿ. ಸೊ ಎಸ್, ಹೋಪ್ಫುಲಿ ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತಿದ್ದೀನಿ. ಇದನ್ನು ನಾನು ತುಂಬ ವರ್ಷದಿಂದನೇ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಯಾರೂ ನನ್ನ ಅಂದ್ಕೊಂಡಿದ್ದೆ ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಸಿಗಲ್ಲ ಅಂತ. ಬಟ್ ಫೈನಲಿ ನನಗೂ ಗೊತ್ತಾಯಿತು ಸಪೋರ್ಟ್ ಮಾಡ್ತಾರೆ ಅಂತ. ಸೊ ನನಗೆ ಏನಾದರೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆದರೆ ನನ್ನ ಯಾರು ಯಾರು ನನಗೆ ಇನ್ಸ್ಪೈರ್ ಮಾಡಿದ್ರು ವ್ಲಾಗ್ಸ್ ಮಾಡೋಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಅಟ್ಲೀಸ್ಟ್ ಅದಕ್ಕೋಸ್ಕರನಾದರೂ ನನಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಎಸ್, ಸಪೋರ್ಟ್ ಮಾಡಿ. ಆ್ಯಂಡ್ ನನಗೆ ಗೊತ್ತು ಕನ್ನಡ ಜನ ನಮ್ಮನ್ನ ಯಾವತ್ತೂ ಬೀಳ್ಸಲ್ಲ ಅಂತ, ಕೈ ಹಿಡಿದು ಎತ್ತಾರೆ, ಕೈ ಬೆಳೆಸ್ತಾರೆ ಅಂತ ಅಂದ್ಬಿಟ್ಟು. ಸೊ ಎಸ್, ಬೆಳೆಸಿ, ಉಳಿಸಿ, ಹರಿಸಿ. ಸೊ ಈ ಎರಡು ಮಾತು ಹೇಳ್ತಾ ನಾನು ಇಂಟ್ರೊಡಕ್ಷನ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಈ ಇಂಟ್ರೊಡಕ್ಷನ್ ವ್ಲಾಗ್ನ ನಾನು ಬಂದು ಕುವೆಂಪು ಅವ್ರ ಮನೆ ಹತ್ರ ಮಾಡ್ತಾ ಇದ್ದೀನಿ. ನನಗೆ ಅದೇ ಖುಷಿ ಇರೋದು. ಕುವೆಂಪು ಅವರು ರಾಷ್ಟ್ರಕವಿ ಆ್ಯಂಡ್ ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಅವ್ರ ಮನೆ ಹತ್ರ ನನ್ನ ಇಂಟ್ರೊಡಕ್ಷನ್ ವ್ಲಾಗ್ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ. ಹಾಗೆ ಸೊ ಎಸ್, ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂಟಿಲ್ ದೆನ್ ನನ್ನ ವ್ಲಾಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಆಲ್, ಲವ್ ಯು.